ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ರೆ ಅದರ ಜೊತೆಗೆ ಈ ಒಂದು ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಈಗ ಮಂಜು ಕೂಡ ಬೀಳ್ತಾ ಇರುವಂಥದ್ದು. ಇದು ಪ್ರವಾಸಿಗರನ್ನ ಏನು ಕೈಬೀಸಿ ಕರೀತಾ ಇರುವಂಥದ್ದು. ನಾನೀಗ ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿರುವಂತಹ ಚೋರ್ಲಾ ಘಾಟ್ನಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಒಂದು ವ್ಯೂ ಪಾಯಿಂಟ್ ಏನಿದೆ ಚೋರ್ಲಾ ಘಾಟ್ನ ವ್ಯೂ ಪಾಯಿಂಟ್ ಬಳಿ ಬಂದು ಈ ರೀತಿ ಫೋಟೋಗಳಿಗೆ ಪೋಸ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಒಂದು ಮಂಜನ್ನು ಏನು ಸಾಕಷ್ಟು ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಒಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ಒಂದು ವ್ಯೂ ಪಾಯಿಂಟ್ ಕೂಡ ತೋರಿಸ್ತಾ ಇದ್ದೇನೆ. ಇದು ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿರುವಂತಹ ಒಂದು ಸದ್ಯದ ದೃಶ್ಯಾವಳಿಗಳು. ಇಲ್ಲಿ ಸಾಕಷ್ಟು ಜನ ಏನು ಗೋವಾಕ್ಕೆ ಹೋಗುವಂಥವರು ಅಥವಾ ಈ ಒಂದು ಜಾಗವನ್ನು ನೋಡೋಕ್ಕೆ ಅಂತೇಳಿ ಸಾಕಷ್ಟು ಜನ ಬರ್ತಾರೆ, ಪ್ರವಾಸಿಗರಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಏನು ಸರ್, ಎಲ್ಲಿಂದ ಬಂದಿರಿ, ಹೆಂಗಿದೆ ಈ ಪ್ಲೇಸ್? ಸರ್ ನಾವು ಹುಬ್ಳಿಯಿಂದ ಬಂದಿರೋದು. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಇವಾಗ ತುಂಬ ಮಂಜಿದೆ ಮತ್ತು ವಾಟರ್ ಫಾಲ್ ಕೂಡ ತುಂಬ ಇದೆ. ಹಾಗೂ ನಾವು ಗೋವಾದಿಂದ ಬರ್ತಿದ್ವಿ. ಸೊ ಅಲ್ಲಿ ಕೂಡ ಭಾಳ ನೀರು ಸಿಕ್ಕಾಪಟ್ಟೆ ಇದೆ. ನಾವು ತುಂಬ ಚೆನ್ನಾಗಿದೆ ಸರ್. ಮಂಜು ಮಳೆಯಿಂದಾಗಿ ಭಾಳ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಮತ್ತು ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬ. ಈ ಮಡಿಕೇರಿ ಕಡೆ ಎಲ್ಲ ನೋಡ್ತಿದ್ರಿ ಈ ರೀತಿ? ಹೌದೌದು, ಖಂಡಿತ ಸರ್, ಖಂಡಿತ. ಇಲ್ಲೂ ಕೂಡ ಅದೇ ಥರದ್ದಿದೆ ಕ್ಲೈಮೇಟು. ಹಾಗೂ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಈ ಕಡೆಗೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ವ್ಯೂ ಕೂಡ ಇದೆ. ಆದರೆ ಇವಾಗ ಸದ್ಯಕ್ಕೆ ಫಾಗ್ ಮಾತ್ರ ಇರೋದ್ರಿಂದಾಗಿ ನಾವೇನು ನೋಡೋಕ್ಕಾಗ್ತಿಲ್ಲ. ಆದರೆ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಒಂದು ಕಡೆ ವ್ಯೂ ಕೂಡ ಇರುವಂಥದ್ದು, ಅದರ ಜೊತೆಗೆ ಮಂಜು ಕೂಡ ಬೀಳುತ್ತೆ. ಈ ಒಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಪ್ರವಾಸಿಗರಿರ್ತಾರೆ. ಈ ರೀತಿ ಏನು ಎಂಜಾಯ್ ಕೂಡ ಮಾಡ್ತಾರೆ. ಈ ಒಂದು ಕಡೆ ಮಳೆ, ಅದರ ಜೊತೆಗೆ ಮಂಜಿನ ನಡುವೆ ಸಾಕಷ್ಟು ಜನ ಪ್ರವಾಸಿಗರು ಈ ರೀತಿ ಡ್ಯಾನ್ಸ್ ಕೂಡ ಮಾಡ್ತಾ ಎಂಜಾಯ್ ಮಾಡುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಸದ್ಯ ಗೋವಾಕ್ಕೆ ಹೋಗುವಂತಹ ಪ್ರವಾಸಿಗರಾಗಲಿ ಅಥವಾ ಗೋವಾದಿಂದ ಬೆಳಗಾವಿ ಸೇರಿದಂತೆ ಕರ್ನಾಟಕಕ್ಕೆ ಬರುವಂಥ ಪ್ರವಾಸಿಗರು ಈ ರೀತಿ ಡ್ಯಾನ್ಸ್ ಮಾಡುವುದರ ಮೂಲಕ ಎಂಜಾಯ್ ಮಾಡಿ ಇಲ್ಲಿರುವಂತಹ ಪ್ರಕೃತಿ ಸೊಬಗನ್ನು ಸವಿತಾ ಇರುವಂಥದ್ದು. ಒಟ್ಟಾರೆ ಏನು ಒಂದು ಕಡೆ ಮಳೆ ಅಬ್ಬರ, ಅದರ ಜೊತೆಗೆ ಈಗ ಮಂಜಿನ ಆಟ ಕೂಡ ನೋಡೋಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಚೋರ್ಲಾ ಘಾಟ್ನತ್ತ ಮುಖ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.